ಬಿಜೆಪಿಗೆ ಹೋಗ್ತೀರಾ? ನಾನು ಹೋಗ್ಬೇಕಂತ ನಾ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಅವರಾಗೆ ಬಿಜೆಪಿ ಶಾಸಕರೇ ನನಗೆ ಬಿಜೆಪಿ ಬರ್ರಿ ಅಂತ ಹೇಳಿ ಅವ್ರು ಕೇಳಕತ್ತಾರ. ನಾ ಹೇಳಿಲ್ಲ ಈಗಾಗಲೇ ಬಿಜೆಪಿ ಹೇಳೋದು ನಮ್ಮ ಗೌರವಿತ ಸ್ಥಾನ ಕೊಟ್ಟರೆ ಬಗ್ಗೆ ಚಿಂತೆ ಮಾಡ್ತೀವಿ. ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಏನು ನಡೆದೈತೆ ಅವರು ಶಾಸಕರುಗಳು ಹೇಳ್ತಾ ಇದ್ದಾರೆ. ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಮಾಡಬೇಕಂತ ಸರ್ಕಾರ ಏನು ನಿರ್ಣಯ ತಗೋತೈತಿ ಎಲ್ಲ ಜನರ ಅಭಿಪ್ರಾಯ ತೊಗೊಂಡು ಮಾಡಿ ಅಥಣಿ ಜಿಲ್ಲೆ ಮಾಡ್ಬೇಕಂತ ಇಲ್ಲಿ ಶಾಸಕರು ಒತ್ತಾಯ ಇದೆ. ಒಟ್ಟು ಭೌಗೋಳಿಕವಾಗಿ ಎಲ್ಲ ಜನರಿಗೆ ಅನುಕೂಲ ಯಾವುದು ಸೆಂಟರ್ ಆಗ್ತೈತೆ ಅದನ್ನ ನೋಡಿ ಮಾಡೋದು ಸರ್ಕಾರ ಕೆಲಸ. ಇಲ್ಲ 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 ಪ್ರತ್ಯೇಕ ರಾಜ್ಯದ ವಿರೋಧ ಇದೆ. ನಾವು ಏನಾದರೂ ಅಖಂಡ ಕರ್ನಾಟಕ ಇರಬೇಕು. ನಮಗೇನು ಅನ್ಯಾಯ ಆಗಿದೆ ಅಭಿವೃದ್ಧಿ ಆಗಿಲ್ಲ ಅದನ್ನು ನಾವು ಪಡ್ಕೋಬೇಕಟ್ಟೆ. ಅದಕ್ಕೆ ಕಾರಣ ನಾವು ಅದೀವಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಸರ್ ಸರ್ಕಾರ ಹೇಳುತ್ತಾ ಇದೆ, ಅದ್ರ ಬಗ್ಗೆ ತಾವು ಕೂಡ ಧ್ವನಿ. ಎಲ್ಲ ಸರ್ಕಾರಗಳು ಹೇಳಿವ ಇವರು ಒಂದೇ ಅಲ್ಲ, ಯಾರು ಮುಖ್ಯಮಂತ್ರಿ ಆದವರು ಬರೀ ಉತ್ತರ ಕರ್ನಾಟಕದ MLA ಮ್ಯಾಗೆ ಮುಖ್ಯಮಂತ್ರಿ ಆಗ್ತಾರೆ. ಮುಂದೆ ತಮ್ಮ ಜಿಲ್ಲಾ ಮುಖ್ಯಮಂತ್ರಿಯಾಗಿ ತಮ್ಮ ಜಿಲ್ಲೆಗೆ ಮಾಡ್ಕೊಂಡಾರ. ಅದಕ್ಕೆ ಅವರು ಇವ್ರ ತಪ್ಪು ಅನ್ನೋದಲ್ಲ, ಎಲ್ಲರದು ತಪ್ಪು. ಅಥಣಿ ಜಿಲ್ಲೆ ಆಗಲಿಲ್ಲ ಅಂದ್ರೆ ಬಿಜಾಪುರ ಸೇರಿದಂತ ಇಲ್ಲಿ 10 ಜನ ಬಿಜಾಪುರ ಸಹಮತಿ ಇದೆಯಾ ಅಂತ ಇವ್ರನ್ನ ಸೇರಿಸೋಳಕ್ಕೆ ನೋಡಿ. ಬಿಜಾಪುರ ಜಿಲ್ಲೆಯಲ್ಲಿ ಅಥಣಿ ಆಗಲಿ ಜಮಖಂಡಿ ಆಗಲಿ ನಮ್ಮ ಸಮೀಪದ ಎರಡು. ಆದ್ರೆ ನಾ ಏನು ಹೇಳೋದಿಲ್ಲ ಸರ್. ಯಾಕೆ ಹೇಳೋದಿಲ್ಲ, ಅಥಣಿ ಜನರ ಮನ ಏನೈತಿ ಇಲ್ಲಿ ಜನ ನಿರ್ಣಯ ಮಾಡಬೇಕು ಹೊರತು ನಾ ಏನೂ ಹೇಳಿದೆ ಅದು ಗೊಂದಲಕ್ಕೆ ನಾವು ಅವಕಾಶ ಇಲ್ಲ. ಅಥಣಿ ಅವರು ಅಲ್ಲೇ ಜಿಲ್ಲೆ ಆಗ್ಬೇಕು ಅನ್ನೋದು ಅವ್ರ ವಿಚಾರ ಇರ್ಬೋದು. ಇಲ್ಲ ಆಗಲಿಲ್ಲಪ್ಪ ಜಿಲ್ಲಾ ಅಂದ್ರೆ ಬಿಜಾಪುರಕ್ಕೆ ಸೇರ್ಬೇಕು ಅನ್ನೋದು ಇರ್ಬೋದು. ಇಲ್ಲ ಜಮಖಂಡಿ ಜಿಲ್ಲಾ ಮಾಡಿ ಅಥಣಿ ಜಮಖಂಡಿ ಏನೋ ಅದನ್ನು ಒಂದೇನೋ ಐತಿ ಜಮಖಂಡಿ ಅವ್ರು ಹೇಳ್ತಾರೆ. ಅದು ಒಟ್ಟು ಜನರಿಗೆ ಏನಾಗ್ಬೇಕಂದ್ರೆ ಒಂದು ಜಿಲ್ಲಾ ಕೇಂದ್ರ ಕೇವಲ 70ರಿಂದ 80 ಕಿಲೋಮೀಟ್ರ್ ಸಮೀಪ ಆಗ್ಬೇಕು. ಈ ಬೆಳಗಾವದವರು ಈ ಕಡೆ ಇರೋರು ಎಲ್ಲಿ ಬೆಳಗಾವ, ಎಲ್ಲಿ ಅಥಣಿ, ಎಲ್ಲಿ ಸಾವಳಿಗಿ, ಯಾವ್ದು ಬರ್ತದೆ ಸಾವಳಿಗೆ ಬರ್ತದೆ, ಯಾವ್ದು ಇಲ್ಲಿ ಕೆಲಸಂಗ ಕೊಟ್ಟಲಿಗಿ ತನಕ ಅಂದ್ರೆ ಯಾವುದೇ ಜಿಲ್ಲೆ ಮಾಡಬೇಕಾದ್ರೆ ಪ್ರತಿಯೊಂದು ತಾಲೂಕಿನ ಕೊನೆಯ ಹಳ್ಳಿ ಕನಿಷ್ಠ 70ರಿಂದ 80 ಕಿಲೋಮೀಟ್ರ್ ಒಳಗನೆ ಜನರಿಗೆ ಸಿಗೋದು. ಇಲ್ಲಾಂದ್ರೆ 150, 120 ಕಿಲೋಮೀಟ್ರ್ ಆದರೆ ಪಾಪ ಒಬ್ಬ ಬಡವನಿಗೆ